ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲ ಸರಿ ಹೋಯ್ತು, CM ಕೂಡ ಆಗಾಯ್ತು. ಆದರೆ ಇಲ್ಲಿಗೆ ಆಟ ಮುಗ್ದಿಲ್ಲ. ಒಂದು ಓಟಿಗ ಜೋಸೆಫ್ ವಿಜಯ್ ಅವರ ಸರ್ಕಾರವನ್ನೇ ಅಲುಗಾಡಿಸ್ತಾ ಇದೆ. ಕೇವಲ ಒಂದೇ ಒಂದು ಓಟ್ನಿಂದ ತಮಿಳುನಾಡಿನ ಹೊಸ ಸರ್ಕಾರ ಪತನ ಆಗೋಗುತ್ತಾ? ಮದ್ರಾಸ್ ಹೈಕೋರ್ಟ್ ತೀರ್ಪು ತಮಿಳುನಾಡಿನ ರಾಜಕೀಯದ ದಿಕ್ಕನ್ನೇ ಬದಲಿಸ್ಬಿಡುತ್ತಾ? ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೇವಲ ಒಂದು ಮತ ಇಡೀ ರಾಜಕೀಯವನ್ನೇ ಅಲುಗಾಡಿಸೋದಕ್ಕೆ ಸಾಧ್ಯ ಇದೆಯಾ? ಕೇವಲ ಒಂದು ಮತ ಸರ್ಕಾರವನ್ನೇ ಬೀಳಿಸಬಹುದಾ? ಕೇವಲ ಒಂದು ಮತ ಒಬ್ಬ CM ಅನ್ನೇ ಕುರ್ಚಿಯಿಂದ ಕೆಳಗಿಳಿಸಬಹುದಾ? ನಾವಿಲ್ಲಿ ಶಾಸನ ಸಭೆಯ ಒಳಗಡೆ ನಡೆಯುವಂತಹ ವಿಶ್ವಾಸ ಮತದ ಬಗ್ಗೆ ಮಾತಾಡ್ತಿಲ್ಲ. ಬದಲಾಗಿ ಜನರ ಸಮ್ಮುಖದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯ ಒಂದು ಮತದ ಬಗ್ಗೆ ಮಾತಾಡ್ತಾ ಇದ್ದೇನೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಸೂಪರ್ ಸ್ಟಾರ್ ವಿಜಯ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಒಂದು ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗ್ತಾ ಇದೆ. ಕೇವಲ ಒಂದು ಪೋಸ್ಟಲ್ ಬ್ಯಾಲೆಟು ಮುಖ್ಯಮಂತ್ರಿಯ ಕುರ್ಚಿಯನ್ನ ಕಸಿದುಕೊಳ್ಳೋ ಹಂತಕ್ಕೆ ಬಂದು ನಿಂತಿದೆ. ಮದ್ರಾಸ್ ಹೈಕೋರ್ಟ್ ಈಗ ಕೇವಲ ತಾಂತ್ರಿಕ ಪ್ರಕ್ರಿಯೆಗೆ ಒತ್ತು ನೀಡುತ್ತಾ ಅಥವಾ ನ್ಯಾಯಕ್ಕೆ ಬೆಲೆ ಕೊಡುತ್ತಾ? ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳ ಹಿಂದೆ ಇರುವಂತಹ ರೋಚಕ ಮತ್ತು ಗಂಭೀರವಾದ ಕಥೆಯನ್ನ ಇವತ್ತು ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ. ಇದು ಯಾವುದೇ ಸಿನಿಮಾ ಕಥೆಯಲ್ಲ, ಬದಲಾಗಿ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬರೆಯಲ್ಪಡುತ್ತಾ ಇರುವಂತಹ ಒಂದು ವಿಶೇಷ ಅಧ್ಯಾಯ ಅಂತ ಹೇಳ್ಬೋದು ಇದನ್ನ. ಈ ಇಡೀ ವಿವಾದದ ಕೇಂದ್ರ ಬಿಂದು ತಮಿಳುನಾಡಿನ ತಿರುಪತ್ತೂರು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ TVK ಮತ್ತು DMK ನಡುವೆ ಟಫ್ ಫೈಟ್ ಇತ್ತು. ಫಲಿತಾಂಶ ಬಂದಾಗ DMK ಅಭ್ಯರ್ಥಿ ಕೇವಲ ಒಂದು ಮತದ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ. ಈಗ ಆ ಒಂದು ಮತದ ಅಂತರದಲ್ಲೇ ಟ್ವಿಸ್ಟ್ ಕೂಡ ಇರೋದು ನೋಡಿ. ಆಕ್ಚುಲಿ ಶಿವಗಂಗಾ ಜಿಲ್ಲೆಯ ತಿರುಪತ್ತೂರಿಗೆ ತಲುಪಬೇಕಾಗಿದ್ದಂತಹ ಒಬ್ಬ ಸರ್ಕಾರಿ ನೌಕರನ ಪೋಸ್ಟಲ್ ಬ್ಯಾಲೆಟು ತಪ್ಪು ವಿಳಾಸದ ಕಾರಣದಿಂದ ತಮಿಳುನಾಡಿನ ಇನ್ನೊಂದು ಜಿಲ್ಲೆಯಾದಂತಹ ತಿರುಪತ್ತೂರಿಗೆ ಹೋಗುತ್ತೆ. ಆಗ ಅಲ್ಲಿನ ಚುನಾವಣಾ ಅಧಿಕಾರಿ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆ ಮತದಾರನಿಗೆ ಸಂಬಂಧಿಸಿದ ಅಭ್ಯರ್ಥಿಯ ಹೆಸರು ಇಲ್ಲದೇ ಇರೋ ಕಾರಣಕ್ಕೆ ಆ ಮತವನ್ನು ರಿಜೆಕ್ಟ್ ಮಾಡ್ತಾರೆ. ಒಂದು ವೇಳೆ ಆ ಮತ ಸರಿಯಾದ ಕ್ಷೇತ್ರಕ್ಕೆ ತಲುಪಿದ್ದೇ ಆಗಿದ್ರೆ ಏನಾಗ್ತಾ ಇತ್ತು? TVK ಒಂದು ಮತದಿಂದ ಗೆದ್ಕೊಂಡಿತ್ತು. ಸೊ ಆ ಒಂದು ಮತ DMK ಅಭ್ಯರ್ಥಿಗೆ ಸೇರಿದಾಗ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಮತಗಳು ಸಮವಾಗ್ತಾ ಇದ್ವು. ಸೊ ಟೈ ಆಗ್ತಾ ಇತ್ತು. ಹಂಗಾದಾಗ ಲಾಟ್ರಿ ಮೂಲಕ ವಿಜೇತರನ್ನ ಆಯ್ಕೆ ಮಾಡಬೇಕಾಗ್ತಿತ್ತು. ಅಂದರೆ ಆ ಒಂದು ಮತದಿಂದ ಇಡೀ ಚುನಾವಣಾ ಫಲಿತಾಂಶವೇ ಬದಲಾಗುವಂತಹ ಸಾಧ್ಯತೆ ಇತ್ತು ವೀಕ್ಷಕರೇ. ಕೇವಲ 119ರಿಂದ 120 ಸದಸ್ಯರ ಅಲ್ಪ ಬಹುಮತದ ಬೆಂಬಲ ಹೊಂದಿರುವ ವಿಜಯ್ ಅವರ ಸರ್ಕಾರಕ್ಕೆ ಈಗ ಪ್ರತಿ ಸೀಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಕರಣದ ಗಂಭೀರತೆಯನ್ನು ಗಮನಿಸಿದಂತಹ ಮದ್ರಾಸ್ ಹೈಕೋರ್ಟು ಭಾನುವಾರ ರಜೆ ಇದ್ರೂ ಕೂಡ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಯಾಕಂದರೆ ಕೇವಲ 2 ದಿನಗಳಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕಾಗಿದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ 2 ವಾದ ಇದೆ. ಈಗ DMK ವಾದ ಏನಪ್ಪಾ ಅಂದರೆ, ಹಿರಿಯ ವಕೀಲ ಮುಕುಲ್ ರೋಹಟ್ಗೆ ಅವರು DMK ಪರವಾಗಿ ವಾದ ಮಂಡಿಸ್ತಾ ಹೇಳ್ತಾರೆ, ಇದು ಚುನಾವಣಾ ವಂಚನೆ ಅಲ್ಲ, ಬದಲಾಗಿ ಕೇವಲ ಒಬ್ಬ ಕ್ಲರ್ಕ್ ಅಥವಾ ಪೋಸ್ಟ್ ಮ್ಯಾನ್ ಮಾಡಿದ ತಪ್ಪು ಅಂತ ಹೇಳ್ತಾರೆ. ಈ ಸಣ್ಣ ತಪ್ಪಿಂದ ಜನರ ತೀರ್ಪನ್ನೇ ಕಡೆಗಣಿಸಬಾರದು. ಸೊ ಆದ್ರಿಂದ ಹೈಕೋರ್ಟ್ ಸಂವಿಧಾನದ ವಿಧಿ 226 ಅಡಿಯಲ್ಲಿ ತಕ್ಷಣ ಮಧ್ಯಪ್ರವೇಶ ಮಾಡಿ ಮರು ಎಣಿಕೆಗೆ ಆದೇಶವನ್ನು ನೀಡಬೇಕು ಅನ್ನೋದು ಅವರ ವಾದ. ಇನ್ನೊಂದು ಕಡೆ ಪ್ರತಿಪಕ್ಷ ಮತ್ತು ಚುನಾವಣಾ ಆಯೋಗದ ವಾದ ಏನಂದರೆ,
ಒಮ್ಮೆ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಅದನ್ನು ಕೇವಲ ಚುನಾವಣಾ ಅರ್ಜಿಯ ಮೂಲಕ ಮಾತ್ರ ಪ್ರಶ್ನಿಸಬಹುದು ಅನ್ನೋದು. ಅಂದರೆ ಈ ಕಾನೂನು ಪ್ರಕ್ರಿಯೆ ತಿಂಗಳುಗಟ್ಟಲೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತಾಯಿತು. ಹೀಗಾಗಿ ಇಲ್ಲಿ ನಡೀತಾ ಇರುವಂಥದ್ದು ಕೇವಲ ಒಂದು ಮತದ ಹೋರಾಟ ಅಲ್ಲ, ಇದು ಸಂವಿಧಾನ ಮತ್ತು ಸಂವಿಧಾನದ ಪ್ರಕ್ರಿಯೆಯ ನಡುವಿನ ಸಂಘರ್ಷ ಆಗಿದೆ. ನ್ಯಾಯ ಮತ್ತು ತಾಂತ್ರಿಕತೆಯ ನಡುವಿನ ಹೋರಾಟ ಆಗಿದೆ. ಇತ್ತೀಚೆಗೆ ಚಂಡೀಗಢ ಮೇಯರ್ ಚುನಾವಣೆ ಪ್ರಕರಣ ಕೂಡ ಹೀಗೆ ಆಗಿತ್ತು. ಅಲ್ಲಿಯೂ ಸಹ ಬ್ಯಾಲೆಟ್ ಪೇಪರ್ಗಳ ವಿವಾದ ಉಂಟಾಗಿತ್ತು. ಆಗ ಸುಪ್ರೀಂ ಕೋರ್ಟು CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿ ಮತಗಳನ್ನು ಅಕ್ರಮವಾಗಿ ತಿರಸ್ಕರಿಸಲಾಗಿದೆ ಅಂತ ತೀರ್ಪನ್ನು ನೀಡಿತ್ತು. ಸಂವಿಧಾನದ ಆರ್ಟಿಕಲ್ 142 ಅನ್ನು ಬಳಸಿಕೊಂಡು ಸುಪ್ರೀಂ ಕೋರ್ಟ್ ನೇರವಾಗಿ ವಿಜೇತರನ್ನ ಘೋಷಣೆ ಕೂಡ ಮಾಡಿತ್ತು. ಈಗ ಪ್ರಶ್ನೆ ಇರೋದು, ಹೈಕೋರ್ಟ್ಗೆ ಅಂತಹ ಅಧಿಕಾರ ಇದೆಯಾ ಅನ್ನೋದು. ಟೆಕ್ನಿಕಲಿ ಸಂವಿಧಾನದ ವಿಧಿ 226 ಅಡಿಯಲ್ಲಿ ಹೈಕೋರ್ಟ್ ಹೊಂದಿರುವ ರಿಟ್ ವ್ಯಾಪ್ತಿ ತುಂಬ ವಿಸ್ತಾರವಾಗಿದೆ. ಸುಪ್ರೀಂ ಕೋರ್ಟ್ ವಿಧಿ 32 ಅಡಿಯಲ್ಲಿ ಹೊಂದಿರುವಂತಹ ಅಧಿಕಾರಕ್ಕಿಂತಲೂ ಹೆಚ್ಚಿನ ಅಧಿಕಾರ ಹೈಕೋರ್ಟಿಗಿರುತ್ತೆ. ಆದರೆ ನ್ಯಾಯವನ್ನು ಸ್ಥಾಪಿಸೋದಕ್ಕೆ ಹೈಕೋರ್ಟ್ ಚುನಾವಣಾ ಪ್ರಕ್ರಿಯೆಯ ಲಕ್ಷ್ಮಣ ರೇಖೆಯನ್ನು ದಾಟುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಈ ಕಾನೂನು ಹೋರಾಟ ಒಂದು ಕಡೆ ಆದರೆ, ಮುಖ್ಯಮಂತ್ರಿ ವಿಜಯ್ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಜನಪ್ರಿಯ ಘೋಷಣೆಗಳನ್ನು ಮಾಡುವ ಮೂಲಕ ರಾಜಕೀಯ ಸಮರವನ್ನು ಆರಂಭಿಸಿದ್ದಾರೆ. ಅವರು ರಾಜ್ಯದ ಸಾಲದ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸೋದಕ್ಕೆ ಕೂಡ ಘೋಷಿಸಿದ್ದಾರೆ. 2021ರಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ತಮಿಳುನಾಡಿನ ಸಾಲ 2026 ವೇಳೆಗೆ 10 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇಷ್ಟಾದರೂ ಕೂಡ CM ವಿಜಯ್ 200 ಯೂನಿಟ್ ಫ್ರೀ ವಿದ್ಯುತ್ ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಭರವಸೆಯನ್ನು ನೀಡ್ತಾ ಇದ್ದಾರೆ. 10 ಲಕ್ಷ ಕೋಟಿ ಸಾಲದ ನಡುವೆ ಇಂತಹ ಉಚಿತ ಯೋಜನೆಗಳು ರಾಜ್ಯದ ಆರ್ಥಿಕತೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೋ. ಗವರ್ನರ್ ಅವರು ವಿಜಯ್ ಅವರಿಗೆ ಬಹುಮತ ಸಾಬೀತುಪಡಿಸೋದ ಕೇವಲ 2 ದಿನಗಳ ಕಾಲಾವಕಾಶವನ್ನು ನೀಡಿದ್ದಾರೆ. ಶಾಸಕರ ಕುದುರೆ ವ್ಯಾಪಾರವನ್ನು ತಡೆಯೋಕೆ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಅಕಸ್ಮಾತ್ ಒಂದು ವೇಳೆ ಹೈಕೋರ್ಟ್ ತೀರ್ಪಿನಿಂದ 1 ಸೀಟ್ ಕಡಿಮೆ ಆದರೂ ಕೂಡ ತಮಿಳುನಾಡಿನಲ್ಲಿ ಮತ್ತೆ ರೆಸಾರ್ಟ್ ರಾಜಕೀಯ ಆರಂಭ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇತಿಹಾಸ ಯಾವಾಗಲೂ ಯುದ್ಧಗಳಿಂದ ಮಾತ್ರ ಬದಲಾಗೋದಿಲ್ಲ. ಕೆಲವೊಮ್ಮೆ ಒಂದು ತೀರ್ಪು, ಒಂದು ತಪ್ಪು ಅಥವಾ ಕೇವಲ ಒಂದು ಮತದಿಂದ ಬದಲಾಗುತ್ತೆ. ಅಮೆರಿಕದ ಜಾರ್ಜ್ ಬುಷ್ ಮತ್ತು ಅಲ್ಗೋರ್ ನಡುವಿನ ಚುನಾವಣೆಯನ್ನು ಕೂಡ ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಕೇವಲ 100 ಮತ ಇಡೀ ವಿಶ್ವದ ರಾಜಕೀಯ ದಿಕ್ಕನ್ನೇ ಬದಲಿಸಿತ್ತು. ತಮಿಳುನಾಡಿನ ಈ ಪ್ರಕರಣ ಕೇವಲ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಇದು ಪ್ರಜಾಪ್ರಭುತ್ವದ ವಿಶ್ವಾಸಾರ್ಹತೆಯ ಪ್ರಶ್ನೆ ಕೂಡ ಹೌದು. ತಾಂತ್ರಿಕ ತಪ್ಪುಗಳು ಜನರ ತೀರ್ಪನ್ನು ಬದಲಿಸಬಲ್ಲದೆ. ಕಾನೂನು ತಾಂತ್ರಿಕತೆಯನ್ನು ರಕ್ಷಿಸುತ್ತಾ ಅಥವಾ ನ್ಯಾಯವನ್ನು ಎತ್ತಿ ಹಿಡಿಯುತ್ತಾ? ಮದ್ರಾಸ್ ಹೈಕೋರ್ಟ್ ನೀಡಲಿರುವಂತಹ ಈ ತೀರ್ಪು ಭವಿಷ್ಯದ ಭಾರತದ ಎಲ್ಲ ಚುನಾವಣೆಗಳಿಗೆ ಒಂದು ಮೈಲಿಗಲ್ಲು ಆಗಲಿದೆ. ಪ್ರಜಾಪ್ರಭುತ್ವ ಅಂದರೆ ಕೇವಲ ಮತದಾನ ಮಾಡೋದಷ್ಟೇ ಅಲ್ಲ, ಪ್ರತಿಯೊಂದು ಮತವೂ ಸರಿಯಾದ ಜಾಗಕ್ಕೆ ತಲುಪಬೇಕು ಮತ್ತು ಸರಿಯಾದ ಎಣಿಕೆ ಆಗಬೇಕು. ಒಂದು ವೇಳೆ ಒಂದು ಮತ ವಿವಾದವಾದರೆ ಅದು ಇಡೀ ವ್ಯವಸ್ಥೆಯ ಮೇಲೆಯೇ ಪ್ರಶ್ನೆಯನ್ನು ಮೂಡಿಸುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ವೀಕ್ಷಕರೇ? ಕೇವಲ ಒಂದು ಮತ ತಮಿಳುನಾಡು ಸರ್ಕಾರವನ್ನು ಬೀಳಿಸಬಹುದಾ? ಈಗ ವಿಜಯ್ ಅವರ ಜನಪ್ರಿಯ ಯೋಜನೆಗಳು ಈ ಬಿಕ್ಕಟ್ಟಿನಿಂದಾಗಿ ಕುಂಠಿತಗೊಳ್ಳುತ್ತಾ? ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.